ಸಂದರ್ಭದಲ್ಲಿ ಆ ತಂದೆ ತಾಯಿ ಯಾರು, ಅವರು ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಸರ್ ಈಗ ತಂದೆ ತಾಯಿಯ ಕಣ್ತಪ್ಪಿಸಿ ಅಪ್ರಾಪ್ತ ಮಕ್ಕಳು ವಾಹನಗಳನ್ನ ಮನೆಯಿಂದ ತಗೊಂಡು ಹೋಗ್ಬಿಡ್ತಾರೆ, ಸಾಕಷ್ಟು ಅನಾಹುತಗಳಿಗೂ ಕೂಡ ಕಾರಣ ಆಗ್ಬಿಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿ ತಿಳುವಳಿಕೆ ಹಾಗೆ ಜಾಗೃತಿ ಮೂಡಿಸುವ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತೀರಿ? ಏನಿಲ್ಲ, ಮೊದಲನೇದಾಗಿ ತಂದೆ ತಾಯಿ ಅವರು ಏನು ವಾಹನಗಳು ತಂದು ನಿಲ್ಲಿಸುವಂಥ ಸಂದರ್ಭದಲ್ಲಿ ಫಸ್ಟು ಮಕ್ಕಳಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಆ ಕೀಗಳನ್ನು ಎತ್ತಿಡಬೇಕು. ಯಾವುದೇ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಪ್ರೀತಿಗೆ ಓಡಿಸ್ಲಿ ಏನೋ ಮಕ್ಕಳು ಅಂತೇಳಿ ತುಂಬ ಅತಿಯಾದ ಪ್ರೀತಿಯಿಂದನೋ ಅಥವಾ ಏನೋ ಒಂದು ವ್ಯಾಮೋಹದಿಂದನೋ ಏನು ಮಾಡ್ತಾರೆ, ಅವರೇ ತರಕಾರಿ ತಗೊಂಬ ಅಂತ ಕಳಿಸೋದು, ಮತ್ತು ಇವರ ಒಂದು ಏನು ಕೆಲಸನ ಅವಾಯ್ಡ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗಾಡಿ ಕೊಟ್ಟಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಮತ್ತು ನಾವು ಏನು ಈ ಮೈನರ್ ಗಾಡಿ ಓಡಿಸ್ಕೊಂಬಂದಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಭಾಳಷ್ಟು ಕೇಸಸ್ಸಲ್ಲಿ ಮಕ್ಕಳು ಮನೆಗೆ ಸಂಬಂಧಪಟ್ಟಂಥ ತರಕಾರಿಗಳಾಗಿರ್ಬೋದು, ಇನ್ನೊಂದು ಬೇರೆ ಬೇರೆ ಐಟಮ್ಸ್ಗಳನ್ನ ತೊಗೊಂಡು ಆಕ್ಸಿಡೆಂಟ್ ಆಗೋದನ್ನು ನಾವು ನೋಡಿದ್ದೀವಿ. ಮೇಜರ್ಲಿ ಹೇಳೋದೇನೆಂದರೆ, ತಂದೆ ತಾಯಿಗಳು ನಿಮ್ಮ ಒಂದು 10 ನಿಮಿಷ ಅಥವಾ 1/4 ಗಂಟೆ ನಿಮ್ಮ ಸಮಯ ಹೋದ್ರೂ ಪರವಾಗಿಲ್ಲ, ನೀವು ತರಕಾರಿ ತರಲಿಲ್ಲ ಅಂದರೂ ಏನೂ ಆಗಲ್ಲ. ಬಟ್ ನೀವು ಮಕ್ಕಳಿಗೆ ಗಾಡಿ ಕೊಟ್ಟು ಅಲ್ಲಿ ಹೋಗಿ ಅವರು ಇನ್ನೊಬ್ರಿಗೆ ಯಾರಿಗೋ ಆಕ್ಸಿಡೆಂಟ್ ಮಾಡಿ ಅವ್ರ ಕುಟುಂಬ, ಮತ್ತು ಮೇಜರ್ ಸಂದರ್ಭದಲ್ಲಿ ಏನಾಗುತ್ತೆ, ಹೋಗಿ ರೈಡ್ ಮಾಡಿ ಹೊಡೆದವರೇ ಸತ್ತೋಗಿರುವಂಥ ಸಂದರ್ಭಗಳಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಇವರು ಹೊಡೆದು ಬೇರೆಯವರು ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ಯಾವುದೇ ವಯಸ್ಕರಿಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಬಿದ್ದು ಅವರು ಫುಟ್ಪಾತ್ಗೆ ತಲೆ ಹೊಡ್ಕೊಂಡು ಎಷ್ಟೋ ಸಂದರ್ಭಗಳಲ್ಲಿ ಸಾವಾಗಿರುವಂಥ ಪ್ರಕರಣಗಳು ನಡೆದಿದೆ. ನಾವು ಹೇಳೋದೇನು ಅಂದರೆ, ನಿಮ್ಮ ಪ್ರೀತಿ ನಿಮ್ಮ ವ್ಯಾಮೋಹನ ಬದಿಗಿಟ್ಬಿಡಿ, ಸೇಫ್ಟಿ ಮುಖ್ಯ.